ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಒಂದು ಆಸೆ ಅನ್ನೋದಿದ್ದೇ ಇರುತ್ತೆ. ಏನು ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಹಣ ಆಕರ್ಷಣೆ ಆಗಬೇಕು, ಹಣ ಅಕ್ಷಯ ಆಗಬೇಕು, ನಮ್ಮ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗಬೇಕು, ಹಣ ಪ್ರತಿನಿತ್ಯದಲ್ಲಿ ಜಾಸ್ತಿ ಆಗ್ತಾ ಬರಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ. ನೋಡಿ, ನಾನು ಹಿಂದಿನ ವಿಡಿಯೋಗಳಲ್ಲಿ ಎಷ್ಟೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹಣ ಹೇಗೆ ಆಕರ್ಷಣೆ ಆಗುತ್ತೆ, ನಂತರದಲ್ಲಿ ಅಕ್ಷಯ ಆಗೋದು ಹೇಗೆ ಮನೆಯಲ್ಲಿ ಅನ್ನೋದು ಸಿಕ್ಕಾಪಟ್ಟೆ ನಾನು ವಿಡಿಯೋಸ್ ಹಾಕಿದ್ದೀನಿ. ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇವತ್ತಿನ ಒಂದು ಟಿಪ್ಸ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಏನು ಅಂದರೆ, ನಾವು ಮನೆಯಲ್ಲಿ ಇಡುವಂತಹ ಹಣ ಆಕರ್ಷಣೆ ಆಗ್ತಾ ಬರಬೇಕು, ನಮಗೆ ಅಕ್ಷಯ ಆಗಬೇಕು ಅಂತ ಅಂದರೆ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ನಿಮ್ಮ ಮನೆಗೆ ಸಮೃದ್ಧಿ ಹೆಚ್ಚಾಗುತ್ತೆ, ಹಣ ಆಕರ್ಷಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಏನು ಅಂತ ಅಂದರೆ ನೋಡಿ, ಈ ಥರ ಒಂದು ತಾಮ್ರದ ಚೊಂಬು, ತಾಮ್ರದ ಏನಾದರೂ ಒಂದು ಲೋಟ, ಚೊಂಬು ಈ ಥರ ಇರಬೇಕು. ಇದಕ್ಕೆ ನಾವು ನೋಡಿ, ನಾನು ತುಂಬಿರೋದು ನೀವು ನೋಡ್ತಾ ಇದ್ದೀರಾ, ಗೋಲ್ಡ್ ಕಾಯಿನ್ಸೇ ತುಂಬಿದ್ದೀನಿ. ಗೋಲ್ಡು 10 ರೂಪಾಯಿ, 20 ರೂಪಾಯಿ, 5 ರೂಪಾಯಿ ಈ ಥರ ಗೋಲ್ಡ್ ಕಾಯಿನ್ಸೇ ತುಂಬಿರಬೇಕು. ಈ ಥರ ಒಂದು ತಾಮ್ರದ ಚೊಂಬು ಏನಾದರೂ ಆಗಿರ್ಬೋದು, ಇದರಲ್ಲಿ ಈ ಥರ ತುಂಬಿ ನಿಮ್ಮ ಕುಬೇರ ಮೂಲೆಯಲ್ಲಿ, ಅಂದರೆ ನೀವು ವಾರ್ಡ್ರೋಬ್ ಏನು ಮಾಡಿರ್ತೀರಾ ಅಲ್ಲಿ ನೀವು ಎಲ್ಲಿ ಹಣ ಮತ್ತು ಒಡವೆ ಇಡ್ತೀರಾ ಆ ಒಂದು ಮೂಲೆಯಲ್ಲಿ, ಕುಬೇರ ಮೂಲೆಯಲ್ಲಿ ಇದನ್ನು ಇಡಿ. ಖಂಡಿತ ನಿಮ್ಮ ಮನೆಯಲ್ಲಿ ಮುಂದಿನ ವರ್ಷ ನೋಡಿ ಈ ಥರ ಹಣ ಆಗಲಿ, ಮನೆಗೆ ದುಡ್ಡಾಗಲಿ ತುಂಬಾ ಆಕರ್ಷಣೆ ಆಗಿರುತ್ತೆ. ಖಂಡಿತವಾಗೂ ಈ ಒಂದು ನೀವು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ಭಾರನ ನಿಜ ಎಷ್ಟು ಭಾರ ಇದೆ ಅಂದರೆ ಎತ್ತಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಕಾಯಿನ್ಸ್ ತುಂಬಾ ಭಾರ ಇದೆ, ಎತ್ತಕ್ಕೆ ಆಗ್ತಾ ಇಲ್ಲ, ಅಷ್ಟು ವೆಯ್ಟ್ ಇದೆ. ಏನು ಕಾಯಿನ್ಸ್ಗೆ ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ. ಹೆಚ್ಚಿನದಾಗಿ ನಾವು ನೋಟ್ಗಳಿಗಿನ್ನ ಈ ಒಂದು ಕಾಯಿನ್ಸ್ಗೆ ಲಕ್ಷ್ಮಿ ಬೇಗ ಆಕರ್ಷಣೆ ಆಗ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಅದರಲ್ಲಿ ಗೋಲ್ಡ್ ಕಾಯಿನ್ನು ಮತ್ತು ತಾಮ್ರದ ಚೊಂಬಿನೊಂದಿಗೆ ಇಕ್ಕಾಗ ಇನ್ನಷ್ಟು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದು ಅಡುಗೆ ಮನೆ ಆಗ್ಬೋದು, ರೂಮ್ ಆಗ್ಬೋದು, ಹಾಲಲ್ಲಿ ಒಂದು ಬಟ್ಲಲ್ಲಿ ಈ ಒಂದು ಕಾಯಿನ್ಸ್ನ ಇಡ್ತಾ ಬನ್ನಿ, ನಿಮ್ಮ ಮನೆಯಲ್ಲಿ ಅಕ್ಷಯ ಆಗುತ್ತೆ ಅಂತ. ಆ ವಿಡಿಯೋನೇ ಇದೆ, ಚೆಕ್ ಮಾಡ್ತಾ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.